ಇನ್ನು ಕ್ಷಣಕ್ಕೂ ಕೂಡ ಕ್ಷೀಣಿಸ್ತಾ ಇದೆ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ. ಶ್ವಾಸಕೋಶದ ಸೋಂಕಿನಿಂದ ಬಳಲುತ್ತಿರುವಂತಹ ಸಚಿವ ಡಿ ಸುಧಾಕರ್ ಸದ್ಯದ ಮಟ್ಟಿಗೆ ಆರೋಗ್ಯ ಗಂಭೀರವಾಗಿದೆ. ಇನ್ನು ಕ್ಷಣಕ್ಕೂ ಕೂಡ ಕ್ಷೀಣಿಸುತ್ತಾ ಇದೆ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ. ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಾ ಇರುವ ಸಚಿವ ಡಿ ಸುಧಾಕರ್ ಸದ್ಯದ ಮಟ್ಟಿಗೆ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಚಿವ ಮೊಣಕಾಲು ಶಸ್ತ್ರಚಿಕಿತ್ಸೆ ಬಳಿಕ ಶ್ವಾಸಕೋಶದ ಸೋಂಕು ಎದುರಾಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗಾಗಲೇ ಲಭ್ಯವಾಗಿದೆ. 5-6 ದಿನಗಳಿಂದ ಕೋಮಾ ಸ್ಥಿತಿಯಲ್ಲಿರುವ ಡಿ ಸುಧಾಕರ್ ನಾಳೆ ಸಚಿವರ ಆರೋಗ್ಯದ ಕುರಿತು ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸದ್ಯದ ಮಟ್ಟಿಗೆ ಡಿ ಸುಧಾಕರ್ ಅವರ ಆರೋಗ್ಯ ಏರುಪೇರಾಗಿರುವಂಥದ್ದು ಒಂದು ಕಡೆ ಗಾಬರಿ ಕೂಡ ಆಗಿದೆ, ಮತ್ತಷ್ಟು ಆಶ್ಚರ್ಯ ಕೂಡ ಆಗಿರುವಂಥದ್ದು. ಸೊ ಹೀಗಿರಬೇಕಾದ್ರೆ ಕ್ಷಣಕ್ಕೂ ಕೂಡ ಕ್ಷೀಣಿಸ್ತಾ ಇದೆ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೋಡೋದಕ್ಕೆ ರಾಜಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ರಾಜಶೇಖರ್, ಮುಖ್ಯವಾಗಿ ಡಿ ಸುಧಾಕರ್ ಅವರ ಆರೋಗ್ಯ ಪರಿಸ್ಥಿತಿ ಈಗ ಯಾವ ರೀತಿ ಇದೆ, ಸದ್ಯದ ಮಟ್ಟಿಗೆ ಏನೇನೆಲ್ಲ ಆಗಿದೆ? ಎಸ್ ವಿನೋದ್, ಏನು ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಿ ಸುಧಾಕರ್ ಅವರ ಆರೋಗ್ಯ ಸ್ಥಿತಿ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರತಕ್ಕಂಥದ್ದು. ಈಗಾಗಲೇ ಕಳೆದ 20 ದಿನಗಳಿಂದಲೂ ಕೂಡ ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಂತಹ ಈ ಒಂದು ಡಿ ಸುಧಾಕರ್ ಅವರ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಈಗಾಗಲೇ ಶ್ವಾಸಕೋಶದ ಸೋಂಕಿನಿಂದ ಬಳಲ್ತಕ್ಕಂತಹ ಡಿ ಸುಧಾಕರ್ ಅವರಿಗೆ ಈಗಾಗಲೇ ಕೋಮಾ ಸ್ಥಿತಿಗೆ ತಲುಪಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿದೆ. 5-6 ದಿನಗಳಿಂದ ಕೋಮಾದಿಂದ ಇದುವರೆಗೂ ಕೂಡ ಅವರಿಗೆ ಪ್ರಜ್ಞೆ ಬಂದಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಇದರಿಂದಾಗಿಯೇ ಈಗಾಗಲೇ ಈ ಒಂದು ಹಿರಿಯೂರು ಚಳ್ಳಕೆರೆ ಭಾಗದಲ್ಲಿರ್ತಕ್ಕಂತಹ ಡಿ ಸುಧಾಕರ್ ಅವರ ಅಭಿಮಾನಿಗಳಲ್ಲೂ ಕೂಡ ಒಂದ್ ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಡಿ ಸುಧಾಕರ್ ಅವರು ಅಪಾರವಾದಂತಹ ಬೆಂಬಲಿಗರನ್ನ ಹೊಂದಿದಂತಹ ಜನನಾಯಕರಾಗಿರೋದ್ರಿಂದಾಗಿ ನಿಜಕ್ಕೂ ಕೂಡ ಅವರಲ್ಲಿ ಹೆಚ್ಚಿನ ಆತಂಕ ಮನೆ ಮಾಡಿದೆ. ಅಷ್ಟೇ ಅಲ್ಲದೆ ನಾಳೆ ಹೆಲ್ತ್ ಬುಲೆಟಿನ್ ಅನ್ನ ಒಂದು ಆಸ್ಪತ್ರೆಯ ಮೂಲಗಳು ಹೆಲ್ತ್ ಬುಲೆಟಿನ್ ಅನ್ನ ಬಿಡುಗಡೆ ಮಾಡುವ ಮೂಲಕವಾಗಿ ಸುಧಾಕರ್ ಅವರ ಆರೋಗ್ಯ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನ ನಾಳೆ ತಿಳಿಸುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥದ್ದೇ ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ವಿನೋದ್, ಥ್ಯಾಂಕ್ ಯು ರಾಜಶೇಖರ್, ನಿಮ್ಮೆಲ್ಲ ಮಾಹಿತಿಗಾಗಿ.